ಎಲ್ಲರಿಗೂ ನಮಸ್ಕಾರ. ನಾನು ಈ ಮಹಾಭಾರತವನ್ನು ಇಂದಿನ ಕಂತಿನಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇವರು ದೇವವ್ರತನ ತಮ್ಮಂದಿರ ಬಗ್ಗೆ ಹೇಳಿದ್ದೆ. ಅಲ್ಲಿವರೆಗೂ ನಿಲ್ಲಿಸಿದ್ದೆ. ಚಿತ್ರಾಂಗದ ಗಂಧರ್ವನ ಜೊತೆ ಕಾಡಿನಲ್ಲಿ ಜಗಳ ಆಡಿ ಅವನು ತೀರಿ ಹೋಗ್ತಾನೆ. ಏಕೆಂದರೆ ಅದು ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಒಂದೇ ಹೆಸರು ಚಿತ್ರಾಂಗದ ಅನ್ನೋದು ಗಂಧರ್ವನಿಗೂ ಹೆಸರಿರುತ್ತೆ, ಹಾಗೆ ಚಿತ್ರಾಂಗದ ಅನ್ನೋದು ಹೆಸರು ಚಿತ್ರಾಂಗದನಿಗೂ ಇರುತ್ತೆ, ಭೀಷ್ಮನ ತಮ್ಮನಿಗೂ ಇರುತ್ತೆ. ಈ ಒಂದು ಸಣ್ಣ ಕ್ಷುಲ್ಲಕ ಕಾರಣದಿಂದ ಅವನು ಜಗಳ ಶುರುವಾಗಿ ಕುರುಕ್ಷೇತ್ರದಲ್ಲೇ ಹಿರಣ್ವತಿ ಅನ್ನೋ ನದಿ ತೀರದಲ್ಲಿರೋ ಕುರುಕ್ಷೇತ್ರದಲ್ಲಿ ಅವರಿಬ್ಬರಿಗೂ ಜಗಳ ನಡೆಯುತ್ತೆ, ಯುದ್ಧಕ್ಕಿಳಿಯುತ್ತಾರೆ. ಅದು ಭೀಷ್ಮನಿಗೆ ಗೊತ್ತಾಗೋದಿಲ್ಲ, ಭೀಷ್ಮನಿಗೆ ಆ ವಿಷಯನೇ ಗೊತ್ತಿಲ್ಲ. ಹಾಗಾಗಿ ಅವರಿಬ್ಬರ ಯುದ್ಧದಲ್ಲಿ ಆ ಹಠಕ್ಕಾಗಿ ಯುದ್ಧ. ಒಂದು ಹೆಸರು ಇಬ್ಬರಿಗಿರಬಾರ್ದು ಅಂತ, ಒಂದು ಹೆಸರನ್ನು ನೀನು ಇಟ್ಕೊಂಡಿದ್ದೀಯಾ, ನೀನು ನನ್ನೊಬ್ಬನಿಗೆ ಇರಬೇಕು ಅಂತ, ಅವನು ನನ್ನೊಬ್ಬನಿಗೆ ಇರಬೇಕು ಅಂತ, ಇವನು ಇಬ್ಬರು ಜಗಳದಲ್ಲಿ ಆ ಒಂದು ಚಿತ್ರಾಂಗದ ತೀರು ಹೋಗ್ಬಿಡ್ತಾನೆ. ಸತ್ಯವತಿಗೆ ಇದ್ದಿದ್ದು ಇಬ್ಬರು ಮಕ್ಕಳು, ಚಿತ್ರಾಂಗದ ವಿಚಿತ್ರ ವೀರ್ಯ. ಅಂದರೆ ಚಿತ್ರಾಂಗದ ಈ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಯುದ್ಧದಲ್ಲಿ ಮಡಿತಾನೆ. ಇನ್ನು ವಿಚಿತ್ರ ವೀರ್ಯ ಒಬ್ಬನೇ ಬದುಕಿರೋದು. ಭೀಷ್ಮನಿಗೆ ಈ ವಿಷಯ ಚಿತ್ರಾಂಗದ ಯುದ್ಧಕ್ಕೆ ಹೋಗಿರೋದು ಗೊತ್ತೇ ಇರಲ್ಲ. ಪಾಪ ಬೇಟೆಗಾಗಿ ಹೋಗಿರ್ತಾನೆ. ಸಂತನೂ ಥರನೇ ಚಿತ್ರಾಂಗದನಿಗೂ ಯುದ್ಧದಲ್ಲಿ ಬೇಟೆಯಲ್ಲಿ ತುಂಬ ಆಸಕ್ತಿ ಇರುತ್ತೆ. ಸಂತನು ಮಹಾರಾಜನಿಗೂ ಆಸಕ್ತಿ ಇದ್ದಿದ್ದು ಬೇಟೆಯಲ್ಲಿ ತುಂಬ ಆಸಕ್ತಿ ಇತ್ತು, ಇವನಿಗೂ ಕೂಡ ತುಂಬ ಆಸಕ್ತಿ ಇರುತ್ತೆ. ಆ ಬೇಟೆಗಾಗಿ ಕಾಡಿಗೆ ಹೋದಾಗ ಗಂಧರ್ವನ ಜೊತೆ ಜಗಳ ಆಗುತ್ತೆ. ಇವರಿಬ್ಬರನ್ನು ಭೀಷ್ಮ ತುಂಬ ಚೆನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಿರ್ತಾನೆ, ಶೂರರನ್ನಾಗಿ, ಬಿಲ್ಲು ಬಾಣ ವಿದ್ಯೆಗಳಲ್ಲಿ ಎಲ್ಲ ವಿದ್ಯೆನಲ್ಲೂ ತುಂಬ ಚೆನ್ನಾಗಿ ಆಸಕ್ತಿದಾಯಕವಾಗಿ ಆ ತಮ್ಮಂದಿರನ್ನ ಮುಂದೆ ತಂದಿರ್ತಾನೆ. ಪಾಪ ಚಿತ್ರಾಂಗದ ಈ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕಾಗಿ ಅವನು ತೀರಿ ಹೋಗ್ತಾನೆ, ಜಗಳ ಆಡ್ಕೊಂಡು ತೀರಿ ಹೋಗ್ತಾನೆ. ವಾಗ್ದಾನ ಅವನು ಭೀಷ್ಮ ಯಾವ ರೀತಿ ವಾಗ್ದಾನ ಕೊಟ್ಟಿದ್ನೋ ಅದೇ ರೀತಿ ರಾಜ್ಯದಲ್ಲಿ ರಾಜಸೇವಕನಾಗಿಯೇ ಉಳ್ಕೊಳ್ತಾನೆ. ಅವನು ಮದುವೆ ಆಗಲ್ಲ, ಬ್ರಹ್ಮಚಾರಿಯಾಗಿ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಗೊಂಡೋಗುವಂಥ ಒಂದು ದೀಕ್ಷೆಯನ್ನು ತೊಟ್ಟು ಅವನ ರಾಜ್ಯವನ್ನು ನೋಡ್ಕೋತಾನೆ ಅಷ್ಟೇ. ಅವನು ಪಟ್ಟಾಭಿಷೇಕ ಮಾಡ್ಕೊಳ್ಳಲ್ಲ. ಇನ್ನು ವಿಚಿತ್ರ ವೀರ್ಯ ಒಬ್ಬ ಇದ್ದಾನೆ. ಇದರ ನಂತರ ಇಲ್ಲಿ ಏನಾಗುತ್ತೆ ಅಂದರೆ ವಾರಣಾವತಿಯಲ್ಲಿ ಕಾಶಿ ಎಂಬ ರಾಜನಿಗೆ 3 ಮಂದಿ ಪುತ್ರಿಯರಿದ್ದಾರೆ. ಅಂಬಿಕೆ, ಅಂಬಾಲಿಕೆ ಎಂಬ 3 ಮಕ್ಕಳಿಗೆ ವಿವಾಹ ಮಾಡಲು ನಿಶ್ಚಯಿಸಿ ಸ್ವಯಂವರವನ್ನು ಏರ್ಪಾಟು ಮಾಡಿದ್ದಾನೆ. ಎಲ್ಲ ದೇಶಗಳ ರಾಜರಿಗೆ ಆಹ್ವಾನ ಪತ್ರಗಳನ್ನು ಕಳಿಸಿದ್ದಾನೆ. ಆದರೆ ಹಸ್ತಿನಾವತಿಗೆ ಮಾತ್ರ ಕಳಿಸಿಲ್ಲ. ಹಸ್ತಿನಾವತಿ ಮಾತ್ರ ಬಿಟ್ಟುಬಿಟ್ಟಿದ್ದಾನೆ, ಕಳಿಸಿಲ್ಲ. ಈ ರಾಜರಿಗೆ ಈ ವಿಷಯ ಭೀಷ್ಮನಿಗೆ ಗೊತ್ತಾಗುತ್ತೆ. ಭೀಷ್ಮನಿಗೆ ಗೊತ್ತಾಗಿ ಹಸ್ತಿನಾವತಿಯವರು ಕ್ಷತ್ರಿಯರಲ್ವೇನೋ, ನಮಗೆ ಮಾತ್ರ ಯಾತಕ್ಕೆ ಕಳಿಸಿಲ್ಲ ಅನ್ನೋದು ತುಂಬ ಸಿಟ್ಟು ಬರುತ್ತೆ ಭೀಷ್ಮನಿಗೆ, ಕೋಪ ಬಂದ್ಬಿಡುತ್ತೆ. ಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡಿ ಸತ್ಯವತೀ ದೇವಿಯ ಅನುಮತಿ ಪಡೆದು ವಾರಣಾವತಿಗೆ ಪ್ರಯಾಣ ಮಾಡಿದ. ಇಂದಿನ ಕಾಶಿನಗರವನ್ನು ವಾರಣಾಸಿ ಎಂದು ಕರೆಯುತ್ತಿದ್ದರು. ಆಗಿನ ಕಾಲದಲ್ಲಿ ಕಾಶಿನಗರನ ವಾರಣಾವತ ಅಂತ ಕರಿತಾ ಇದ್ರು. ಆಮೇಲೆ ವಾರಣಾಸಿ ಆಯಿತು. ಹೋಗಿ ಕಾಯಿಂದ ಶಿ ತಗೊಂಡು ವಾರಣಾಸಿ ಮಾಡಿಕೊಂಡ್ರು. ಕಾಲದ ಘಟ್ಟದಲ್ಲಿ ಹೆಸರುಗಳು ಬದಲಾವಣೆ ಆಗ್ತಾ ಇರ್ತವೆ. ಪ್ರತಿಯೊಂದು ಊರಿಂದು ಅಷ್ಟೇ ಬೇರೆ ಮತ್ತೆ ಮೂಲ ಏನೋ ಇರುತ್ತೆ, ನಂತರದ ಕಾಲಘಟ್ಟದಲ್ಲಿ ಬೇರೆ ಬೇರೆ ಬದಲಾಗತ್ತೆ. ಅಸಹಾಯ ಶೂರನಾದ ಭೀಷ್ಮನು ಕಾಶಿರಾಜ ಏರ್ಪಡಿಸಿದ ಸ್ವಯಂವರ ಮಂಟಪವನ್ನೇರಿ, ಕಾಶಿರಾಜನೇ, ಏನು ನಿನಗೆ ಸೊಕ್ಕು, ಏನು ನಿನ್ನ ಸೊಕ್ಕು, ಎಂತಹ ದುರಂಕಾರ ನಿನಗೆ, ಹಸ್ತಿನಾವತಿಯವರು ನಿನ್ನ ಕಣ್ಣಿಗೆ ರಾಜನಾಗಿ ಕಾಣುವುದಿಲ್ಲವೇನು ಅಂತ ಗಲಾಟೆ ಮಾಡ್ತಾನೆ, ಜಗಳ ಮಾಡ್ತಾನೆ. ಏಕೆಂದರೆ ಇವನಿಗೆ ಆಹ್ವಾನ ಬಂದಿರಲ್ಲ, ಆ ಕೋಪ ಇರುತ್ತೆ ಭೀಷ್ಮನಿಗೆ ಎಂದು ಹೂಂಕರಿಸಿದ. ಸಭೆಯಲ್ಲಿ ನಿಂತ್ಕೊಂಡು ಆ ಸ್ವಯಂವರದ ಮಂಟಪದಲ್ಲಿ ಹೋಗಿ ಗಲಾಟೆ ಮಾಡ್ತಾನೆ. ಎಲ್ಲರ ಜೊತೆ ಜೋರಾಗಿ ಕಾಶಿರಾಜನಿಗೆ ಹೂಂಕರಿಸಿ ಜಗಳ ಮಾಡ್ತಾನೆ. ಕಾಶಿರಾಜನು ಭಯದಿಂದ ನಡುಗಿ ನೀರಾಗಿ ಹೋದ, ಮೂಲೆಯಲ್ಲಿ ಅಡಗಿಕೊಂಡ. ಸ್ವಯಂವರಕ್ಕೆ ಆಗಮಿಸಿದ ಸಮಸ್ತ ಕ್ಷತ್ರಿಯರೇ ಕೇಳಿರಿ, ಹಸ್ತಿನಾಪುರ ಸಾಮ್ರಾಜ್ಯ ರಾಜಪ್ರತಿನಿಧಿಯಾಗಿ ಈ ಸ್ವಯಂವರಕ್ಕೆ ಬಂದಿದ್ದೇನೆ. ಸುಕ್ಷತ್ರಿಯ ಚಂದ್ರವಂಶದವನಾದ ನನ್ನ ಸೋದರನಿಗಾಗಿ ಈ 3 ಮಂದಿ ಕನ್ಯೆಯರನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಿದ್ದೇನೆ. ನಿಮ್ಮಲ್ಲಿ ನನ್ನನ್ನು ಎದುರಿಸಬಲ್ಲವರು ಯಾರಾದರೂ ಇದ್ದರೆ ವಿರೋಧಿಸಬಹುದು ಎಂದು ಕೂಗಿ ಹೇಳಿದನು ಭೀಷ್ಮ. ಹಿಂದೆ ಹೆಣ್ಣು ಮಕ್ಕಳಿಗೆ ಕ್ಷತ್ರಿಯರು ಸ್ವತಂತ್ರವನ್ನು ಕೊಟ್ಟಿರ್ತಾರೆ. ಅವರಿಗೆ ಬೇಕಾದಂತಹ ವರನನ್ನು ಆರಿಸ್ಕೊಳ್ಳುವಂಥ ಸ್ವಾತಂತ್ರ್ಯ. ಅಂದರೆ ಸ್ವಯಂವರವನ್ನು ಏರ್ಪಡಿಸಿ
ವರಗಳನ್ನು ಅವರೇ ಆರಿಸ್ಕೊಂಡು ಅವರಿಗೆ ಹೂಮಾಲೆ ಹಾಕಿದರೆ ಅವರಿಗೆ ಅಲ್ಲಿ ಸಮ್ಮತಿ ಇದೆ ಅಂತ ಮದುವೆ ಮಾಡ್ತಾಯಿದ್ರು. ಆನಂತರ ಈ ಕ್ಷತ್ರಿಯರು ಒತ್ಕೊಂಡೋಗಿ ಮದುವೆ ಆಗುವಂಥದ್ದು ಒಂದು ಪದ್ಧತಿ, ಮಾನ್ಯತೆ ಇತ್ತು ಅಂತ ಹೇಳ್ತಾರೆ. ಎರಡೂ ನೋಡಿದರೆ ಒಂದು ಸ್ವಾತಂತ್ರ್ಯ, ಒಂದು ಬಂಧನ ಹೆಣ್ಮಕ್ಳಿಗೆ. ಇದು ನನಗೆ ಗೊತ್ತಿಲ್ಲ, ಈ ನಿಯಮ, ಈ ರೀತಿ ಎರಡು ನಿಯಮಗಳು ಹಿಂದೆ ಇತ್ತು ಅಂತ ಗೊತ್ತಾಗ್ತಾ ಇದೆ ಈ ಮಹಾಭಾರತದಲ್ಲಿ. ಸ್ವಯಂವರಕ್ಕೆ ಆಗಮಿಸಿದ ಸಮಸ್ತ ಕ್ಷತ್ರಿಯರೇ ಕೇಳಿರಿ ಅಂತ ಗಲಾಟೆ ಮಾಡ್ತಾನೆ. ನಾನು ಇವರು 3 ಜನನ ನನ್ನ ತಮ್ಮನಿಗೆ ಕರ್ಕೊಂಡೋಗಿ ನಾನು ಮದುವೆ ಮಾಡಬೇಕು ಅಂತ ಇದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಯಾರಾದರೂ ನಿಮಗೆ ಶಕ್ತಿ ಇದ್ದರೆ ನೀವು ವಿರೋಧಿಸ್ಬೋದು, ನನ್ನ ಜೊತೆ ಹೋರಾಡ್ಬೋದು ಅಂತ ಹೇಳ್ತಾನೆ ಭೀಷ್ಮ ಅದೊಂದು ತಪ್ಪು ಮಾಡಬಾರ್ದಿತ್ತು ಅಂತ ನಮಗನ್ನಿಸುತ್ತೆ. ಸಾಲ್ವ ದೇಶದ ರಾಜಕುಮಾರನು ಅಂಬಾಳನ್ನು ಪ್ರೀತಿಸಿದ್ದಾನೆ. ಇದರಲ್ಲಿ ಅಂಬಾ ಅನ್ನೋ ಹುಡುಗಿನ ಸಾಲ್ವ ದೇಶದ ರಾಜ ಪ್ರೀತಿಸ್ತಾ ಇರ್ತಾನೆ. ಈ ಸ್ವಯಂವರದಲ್ಲಿ ಅಂಬಾಳ ಕೈ ಹಿಡಿಯಲು ನಿರ್ಧರಿಸಿಕೊಂಡಿದ್ದಾನೆ. ಭೀಷ್ಮನು ಬಂದು ಅಂಬಾಲಿಕೆಯರನ್ನು ನಿರ್ಬಂಧಿಸಿ ಕರೆದುಕೊಂಡು ಹೋಗುವುದನ್ನು ನೋಡಲಾಗದೆ ಭೀಷ್ಮನನ್ನು ಎದುರಿಸಲು ಮುಂದೆ ಬಂದು ಒಂದೇ ನಿಮಿಷದಲ್ಲಿ ಪರಾಜಿತನಾಗಿ ಸ್ವಯಂವರಕ್ಕೆ ಬಂದಿರುವ ಒಂದೇ ನಿಮಿಷದಲ್ಲಿ ಪರಾಜಿತನಾಗಿದ್ದಾನೆ. ಸ್ವಯಂವರಕ್ಕೆ ಬಂದಿರುವ 100 ರಾಜಕುಮಾರರು ಭೀಷ್ಮನಿಗೆ ಹೆದರಿ ತಲೆ ತಗ್ಗಿಸಿ ನಿಂತಿದ್ದಾರೆ. ಅಂದರೆ ಭೀಷ್ಮನ ಎದುರು ಯಾರೂ ಅಷ್ಟು ವೀರರಲ್ಲ. ಭೀಷ್ಮ ಅಷ್ಟು ಶೂರಾದಿಶೂರ, ಗಂಗೆಯ ಮಗ ಭೀಷ್ಮ. ಅಷ್ಟು ವಿದ್ವತ್ತಿನಲ್ಲೇ ಆಗಲಿ, ಯುದ್ಧದಲ್ಲಾಗಲಿ, ಶೂರತ್ವದಲ್ಲಾಗಲಿ ತುಂಬ ಉನ್ನತ ಮಟ್ಟದಲ್ಲಿರ್ತಾರೆ ಇವರೆಲ್ಲರಿಗಿಂತ. ಇವರು ಭೀಷ್ಮರ ಮುಂದೆ ತಲೆ ತಗ್ಗಿಸಿ ನಿಂತಿದ್ದಾರೆ. ಸುವಿಶಾಲ ಭಾರತಾವನಿಯ ಕ್ಷತ್ರಿಯರಿಗೆ ಭೀಷ್ಮನೆಂದರೆ ಸಿಂಹ ಸ್ವಪ್ನ. ಸುವಿಶಾಲ ಭಾರತವನಿಯ ಕ್ಷತ್ರಿಯರಿಗೆ ಭೀಷ್ಮ ಎಂದರೆ ಸಿಂಹ ಸ್ವಪ್ನ. ಕಾಶಿರಾಜ ಕನ್ಯಾದಾನ ಮಾಡಲಿಕ್ಕೆ ಸಿದ್ಧನಾಗಿ ಕೂಡಲೇ ಹಸ್ತಿನಾವತಿಗೆ ಬರಬೇಕು. ಇದು ನನ್ನ ಕಠಿಣ ಆಜ್ಞೆ. ಧಿಕ್ಕರಿಸಿದರೆ ಕ್ಷಮಿಸುವುದಿಲ್ಲ ಎಂದು ಆಜ್ಞಾಪಿಸಿ ರಾಜಕುಮಾರಿಯರನ್ನು ದಾಸೀಜನ ಸಹಿತವಾಗಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದು ಸತ್ಯವತಿ ದೇವಿಗೆ ಒಪ್ಪಿಸಿದನು ಭೀಷ್ಮ. ಅವರು 3 ಜನನು ಬಲವಂತವಾಗಿ ಕರ್ಕೊಂಡು ಬಂದು ಸತ್ಯವತಿ ದೇವಿಗೆ ಒಪ್ಪಿಸ್ತಾನೆ ಭೀಷ್ಮ. ಕಾಶಿರಾಜನಿಗೆ ಬಂದು ಸ್ವಯಂವರ ಮದುವೆ ಮಾಡಿಕೊಡು ನಿನ್ನ ಮಕ್ಕಳನ್ನ ಅಂತ ಹೇಳಿ ಕರ್ಕೊಂಡ್ಬರ್ತಾನೆ. ಅಂದಿನ ಕಾಲದ ಅವಿವಾಹಿತ ಕ್ಷತ್ರಿಯ ವೀರ ಯುವಕರು ಕನ್ಯಾಪಹರಣ ಮಾಡಿ ಮದುವೆ ಮಾಡಿಕೊಳ್ಳುವ ಸಂಪ್ರದಾಯಕ್ಕೆ ಮಾನ್ಯತೆ ಇತ್ತು. ಅಂದರೆ ಹುಡುಗಿಯರನ್ನು ಹೊತ್ಕೊಂಡೋಗಿ ಮದುವೆ ಆಗುವಂಥ ಒಂದು ನಿಯಮಕ್ಕೆ ಮಾನ್ಯತೆ ಇತ್ತು. ಸ್ವಯಂವರ ಅಂತ ಒಂದು ಸ್ವತಂತ್ರವಾದ ಒಂದು ಮದುವೆ ವರನನ್ನು ಆರಿಸಿಕೊಳ್ಳುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಹೀಗೆ ಕನ್ಯರನ್ನು ಹೊತ್ಕೊಂಡೋಗಿ ಮದುವೆ ಆಗುವಂಥದ್ದು ಕ್ಷತ್ರಿಯರಲ್ಲಿತ್ತು, ಮಾನ್ಯತೆ ಮಾಡ್ತಾಯಿದ್ರು. ಅದು ಶೂರರು ಅಂತ ಗಣನೆ ಮಾಡ್ತಾಯಿದ್ರು ಗಂಡಸರಿಗೆ, ಆಗ ಹೊತ್ಕೊಂಡೋಗಿ ಮದುವೆ ಆಗೋರಿಗೆ. ಈಗ ಅದು ದೊಡ್ಡ ಅಪರಾಧ ಆಗುತ್ತೆ, ಯಾರು ಮಾಡಬಾರ್ದು. ಅಂದಿನ ಕಾಲದ ಮಾಡಿದ್ದರು, ಮಾನ್ಯತೆ ಇತ್ತು. ಇಂತಹ ವಿವಾಹವನ್ನು ಕ್ಷತ್ರಿಯ ವಿವಾಹವೆನ್ನುತ್ತಾರೆ. ಅಷ್ಟವಿಧ ವಿವಾಹಗಳಲ್ಲಿ ಇದೊಂದು ಸಂಪ್ರದಾಯ. ಇದನ್ನು ಯಾರೂ ವಿಮರ್ಶೆ ಮಾಡುವಂತಿಲ್ಲ, ಆಗ ವಿಮರ್ಶೆ ಮಾಡೋಂಗಿರಲಿಲ್ಲ. ಭೀಷ್ಮನನ್ನು ಎಲ್ಲರೂ ಆಚಾರ್ಯರೆಂದು ಕರೆಯುತ್ತಾರೆ. ಸರ್ವಧರ್ಮಶಾಸ್ತ್ರ ಪಂಡಿತನಾದ ಭೀಷ್ಮಾಚಾರ್ಯನೆಂದು ತಪ್ಪು ಕೆಲಸಕ್ಕೆ ಕೈ ಹಾಕುವುದಿಲ್ಲ. 3 ರಾಜಪತ್ರಿಕೆಯರಲ್ಲಿ ಹಿರಿಯವಳಾದ ಅಂಬೆ ಸತ್ಯವತಿ ದೇವಿಯ ಕಾಲಿಗೆ ಬಿದ್ದು ಅಳುತ್ತಾ ಹೇಳುತ್ತಾಳೆ. ಅಂಬೆ ಸತ್ಯವತಿ ಕಾಲಿಗೆ ಬಿದ್ದು ಅಳುತ್ತಾ ಹೇಳ್ತಾಳೆ, ಮಹಾರಾಣಿ, ನನಗೆ ಈ ಮದುವೆ ಬೇಡ. ನಾನೊಬ್ಬ ರಾಜಕುಮಾರನನ್ನು ಇಷ್ಟಪಟ್ಟಿದ್ದೇನೆ. ಅವರಿಗೂ ನಾನೆಂದರೆ ಮಹಾಪ್ರಾಣ. ನಮ್ಮಿಬ್ಬರ ವಿಷಯವೆಲ್ಲ ನಮ್ಮ ತಂದೆಯವರಿಗೂ ಗೊತ್ತಿದೆ. ಈ ಸ್ವಯಂವರದಲ್ಲಿ ನಮ್ಮಿಬ್ಬರ ಮದುವೆ ನಡೆಯಬೇಕಿತ್ತು. ನಮ್ಮ ಮದುವೆ ಎಂದೋ ನಡೆದು ಹೋಗಿದೆ. ಸಾಮಾಜಿಕವಾಗಿ ನಡೆಯಬೇಕಾಗಿದೆ ಅಷ್ಟೇ. ಮಹಾರಾಣಿ, ಮನಸ್ಸಿಲ್ಲದ ಮದುವೆ ಸಂತೋಷದಾಯಕವಾಗುವುದೇ? ತನುವು ಮನಸ್ಸು ಒಂದಾಗಿ ಜೊತೆ ಸೇರಿದಾಗ ಮಾತ್ರ ವಿವಾಹ ಜೀವನಕ್ಕೆ ಅರ್ಥ ಪರಮಾರ್ಥಗಳಿರುತ್ತವೆ. ಮನಸ್ಸಿಲ್ಲದ ದಾಂಪತ್ಯದಿಂದ ಲೋಕಕಂಟಕರಾದ ಅಂಗವಿಕಲರು ಹುಟ್ಟಿ ವಂಶನಾಶಕರಾಗುತ್ತಾರೆಂದು ಧರ್ಮಶಾಸ್ತ್ರಗಳು ತಿಳಿಸಿವೆ. ವಧೂವರರು ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿ ಮದುವೆ ಮಾಡಿಕೊಳ್ಳೋದು ತುಂಬ ಶ್ರೇಷ್ಠ ಅಂತ ಈ ಮಾತಿನಲ್ಲಿ ಬರುತ್ತೆ. ತಾಯಿ ಸಮಾನರಾದ ನೀವೇ ನನ್ನನ್ನು ಈ ವಿವಾಹದ ವಿಪತ್ತಿನಿಂದ ಕಾಪಾಡಬೇಕು ಎಂದು ಪರಿಪರಿಯಾಗಿ ದುಃಖಿಸಿದಳು ಅಂಬೆ. ಯೋಚಿಸಿದಳು ಸತ್ಯವತಿ, ಮನಸ್ಸಿಲ್ಲದ ಕನ್ಯೆ ಮನೆಯ ಸೊಸೆಯಾದರೆ ಮಗನ ಪ್ರಾಣಕ್ಕೆ ಅಪಾಯವಾಗಬಹುದೆಂದು ಭಾವಿಸಿದಳೇನೋ. ಅಂಬೆಯನ್ನು ಗೌರವದಿಂದ ತವರಿನ ಮನೆಗೆ ಕಳಿಸಿಕೊಟ್ಟಳು. ಗೌರವದಿಂದ ವಾಪಸ್ಸು ಅವಳನ್ನು ಕಳಿಸ್ತಾಳೆ. ವಿಚಿತ್ರವೀರ ಚಕ್ರವರ್ತಿ ವಿವಾಹ ಅಂಬಿಕೆಯರ ಜೊತೆ ಅಂಗರಂಗ ವೈಭವದಿಂದ ನಡೆದಿದೆ. ಸತ್ಯವತಿಯ ಆನಂದಕ್ಕೆ ಅಳತೆಯೇ ಇಲ್ಲ.
ಮೊದಲನೆಯ ದಿನ ಅಂಬಿಕೆಯ ಜೊತೆಯಲ್ಲಿ, ಎರಡನೆಯ ದಿನ ಅಂಬಾಲಿಕೆಯ ಜೊತೆಯಲ್ಲಿ ವಿಚಿತ್ರವೀರನ ಶುಭ ವಿವಾಹ ನಯನಾನಂದಕರವಾಗಿ ನಡೆದಿದೆ. ಇಲ್ಲಿ ಹೀಗಿರುವಾಗ ಹಸ್ತಿನಾವತಿಯಿಂದ ಮರಳಿ ಮನೆಗೆ ಹೋದ ಅಂಬೆ ತನ್ನ ಗೆಳೆಯನಾದ ಸಾಲ್ವರಾಜನನ್ನು ಭೇಟಿಯಾಗಿ ನಡೆದ ವಿಷಯವನ್ನೆಲ್ಲ ವಿವರಿಸಿ ಹೇಳಿದಳು. ವಿಷಯವೆಲ್ಲವೂ ಕೇಳಿದ ಆ ನಂತರ ಸಾಲ್ವರಾಜಕುಮಾರನು ಅಂಬೆಯ ಜೊತೆ ವಿವಾಹವನ್ನು ನಿರಾಕರಿಸಿದ. ಪಾಪ ಅಂಬೆ ಹೋಗಿ ಸಾಲ್ವರಾಜನಿಗೆ ಹೇಳ್ತಾಳೆ, ನಾನು ವಾಪಸ್ ಬಂದಿದ್ದೀನಿ, ನನ್ನನ್ನು ಮದುವೆ ಮಾಡ್ಕೊ. ನಾನು ಈ ವಿಷಯನೆಲ್ಲ ಹೇಳಿ ನಿನ್ನನ್ನು ಪ್ರೀತಿಸಿದ ವಿಷಯವನ್ನೆಲ್ಲ ಅವರಿಗೆ ಹೇಳಿ ನನ್ನನ್ನು ವಾಪಸ್ ಕಳಿಸ್ಕೊಟ್ಟಿದ್ದಾರೆ, ನನ್ನನ್ನು ಮದುವೆ ಮಾಡ್ಕೊ ಅಂತ ತುಂಬ ವಿನಮ್ರವಾಗಿ ಕೇಳ್ತಾಳೆ. ಆದರೆ ಸಾಲ್ವರಾಜ ನಿರಾಕರಿಸ್ಬಿಡ್ತಾನೆ. ಗೋಳೆಂದು ಮತಿಯಿಲ್ಲದ ಉಚ್ಚಿಯಂತೆ ದುಃಖಿಸಿದಳು ಅಂಬೆ. ಅವನು ನಿರಾಕರಿಸಿದ್ದಕ್ಕೆ ತುಂಬ ದುಃಖ ಪಡ್ತಾಳೆ. ಸಾಲ್ವ ಹೇಳಿದ, ಅಂಬೆ, ನಾನು ಸಾವಿರಾರು ಆಕಾಂಕ್ಷೆಗಳಿಂದ ನಿನ್ನನ್ನೇ ಮದುವೆಯಾಗಬೇಕೆಂದು ಆಸೆಪಟ್ಟಿದ್ದೇನೆ. ಆದರೆ ವಿಧಿನಿಯಮವೇ ಬೇರೆ ಇದೆ. ನಾನು ನಿನ್ನನ್ನು ಸ್ವಯಂವರ ಮಂಟಪದಲ್ಲಿ ಕಾಪಾಡಲಾಗದೆ ಸೋತು ಹೋಗಿದ್ದೇನೆ. ಕ್ಷತ್ರಿಯ ಧರ್ಮದಲ್ಲಿ ಹೆಣ್ಣು ಮಣ್ಣು ವೀರರಿಗೆ ಮೀಸಲಾಗಿವೆ. ಭೀಷ್ಮನ ಕೈಯಲ್ಲಿ ಸೋಲನ್ನನುಭವಿಸಿದ ನಾನು ಕಳಂಕನಾಗಿದ್ದೇನೆ. ಪರಾಕ್ರಮದಿಂದ ನಿನ್ನನ್ನು ಭೀಷ್ಮನು ಗೆದ್ದುಕೊಂಡಿದ್ದಾನೆ. ನೀನೀಗ ಭೀಷ್ಮನ ಆಸ್ತಿಯಾಗಿರುವೆ. ಭೀಷ್ಮನು ನಿನ್ನನ್ನು ದಾನ ಮಾಡಿದ್ದಾನೆ. ಕ್ಷತ್ರಿಯನಾದವನು ಎಂದೂ ದಾನವನ್ನು ಸ್ವೀಕರಿಸಬಾರದು. ಭೀಷ್ಮನಿಂದ ಆಗಿರುವ ಅವಮಾನವೆನ್ನೋ ನನ್ನನ್ನು ದಹಿಸುತ್ತಿದೆ. ನಿನ್ನನ್ನು ದಾನವಾಗಿ ಪಡೆದು ಆಜನ್ಮ ಪರ್ಯಂತ ಆತ್ಮವೇದನೆಯನ್ನು ನಾನು ಅನುಭವಿಸಲಾರೆ. ಅಂಬೆ, ಈ ಅಸಮರ್ಥನನ್ನು ಮನ್ನಿಸು ಅಂತಾನೆ. ನಾನು ಮದುವೆಯಾಗಲ್ಲ, ನಾನು ಕ್ಷತ್ರಿಯ. ಅವನು ದಾನ ಕೊಟ್ಟಿದ್ದಾನೆ, ಹೊತ್ಕೊಂಡೋಗಿ ಮತ್ತೆ ದಾನ ಕೊಟ್ಟಿದ್ದಾನೆ, ನಿನ್ನನ್ನು ಮದುವೆ ಆಗಲ್ಲ ಅಂತ ನಿರಾಕರಿಸ್ಬಿಡ್ತಾನೆ ಸಾಲ್ವ. ಅಂಬೆ ಸಾಲ್ವನ ಕಾಲು ಹಿಡಿದು ಕಾಡಿದರೂ ಕನಿಕರವಾಗಲಿಲ್ಲ. ಅಂಬೆ ಕಾಲಿಡ್ಕೊಂಡು ಬೇಡ್ತಾಳೆ, ನನ್ನನ್ನು ಮದುವೆ ಮಾಡ್ಕೋ ಅಂತ. ಆದರೆ ಅವನಿಗೆ ಕನಿಕರ ಬರಲ್ಲ. ಸಾಲ್ವ ಗೆಳೆಯ, ಕೇವಲ ನಿನ್ನ ವಿಷಯವನ್ನೇ ಯೋಚಿಸಬೇಡ, ನನ್ನ ವಿಷಯವನ್ನೂ ಯೋಚಿಸು. ಈ ನನ್ನ ಬದುಕು ಏನಾಗಬೇಕು? ಭೀಷ್ಮನ ಪರಾಕ್ರಮದಿಂದ ನನ್ನ ತವರಿಗೆ ದೂರವಾಗಿದ್ದೇನೆ. ನಿನ್ನ ಪ್ರೀತಿಯಿಂದ ಭೀಷ್ಮನ ಅಂತಃಪುರಕ್ಕೆ ದೂರವಾಗಿದ್ದೇನೆ. ನೀವು ಮಾತ್ರವೇ ಕ್ಷತ್ರಿಯರಾಗಿಲ್ಲ, ನಾನೂ ಸಹ ಕ್ಷತ್ರಿಯ ಜಾತಿಯಲ್ಲೇ ಹುಟ್ಟಿದ್ದೇನೆ. ನನಗೂ ಆತ್ಮಾಭಿಮಾನವಿದೆ. ಅಂಬೆ ಪಾಪ ತುಂಬ ಗೋಳಾಡ್ತಾಳೆ, ಕೇಳಲ್ಲ ಯಾರೂ. ಅಂಬೆ, ನಿನ್ನ ಮಾನಸಿಕ ಗೊಂದಲ ನನಗೆ ತಿಳಿಯುತ್ತಿದೆ. ಆದರೆ ನಾನೇನು ಮಾಡಲಿ? ಪರಕೀಯಳಾದ ಹೆಣ್ಣನ್ನು ಪರಿಣಯವಾಗಲೇನು? ಅಂದರೆ ನೀನಾಗಲೇ ಅವನು ಹೊತ್ಕೊಂಡು ಹೋಗಿದ್ದಾನೆ, ನೀನು ಪರಕೀಯಳಾದೆ ಅಂತ ಅವನ ಅಭಿಪ್ರಾಯ. ನಿನ್ನ ಬದುಕು ಹೀಗೆ ಮಾಡಿದವನು ಭೀಷ್ಮ. ನಿನ್ನ ದುಃಖಕ್ಕೆ ಕಾರಣನಾದವನು ಭೀಷ್ಮ. ನಿನ್ನ ದುಸ್ಥಿತಿಗೆ ಕಾರಣನೂ ಭೀಷ್ಮ. ಯಾರಿಂದ ನಿನ್ನ ಬಾಳು ಬರಡಾಗಿದೆಯೋ ಆ ಮಹಾವೀರ ಭೀಷ್ಮನನ್ನೇ ಪ್ರಶ್ನಿಸಿ ಕೇಳು. ಕರುಣಿಸಿದರೂ ಕಲ್ಯಾಣವಾದರೂ ಆ ಭೀಷ್ಮನೇ ನಿನಗೆ ದಿಕ್ಕು. ಅಲ್ಲಿಗೆ ಹೋಗು ಅಂಬೆ ಅಂತ ಹೇಳ್ತಾನೆ ಸಾಲ್ವರಾಜ. ನೀನು ಭೀಷ್ಮನ ಹತ್ರನೇ ಹೋಗು, ಅವನೇ ನಿನಗೆ ಇದಕ್ಕೆ ಪರಿಹಾರ ಹೇಳ್ತಾನೆ ಅಥವಾ ಅವನು ಮದುವೆ ಹಾಕ್ತಾನೆ ಅಂತ ಸಂಪೂರ್ಣವಾಗಿ ಸಾಲ್ವರಾಜ ತಿರಸ್ಕರಿಸಿಬಿಡ್ತಾನೆ. ಸಂಪೂರ್ಣವಾಗಿ ತಿರಸ್ಕರಿಸಿದನು ಸಾಲ್ವರಾಜಕುಮಾರ. ಮನೆಗೆ ಹೋದಳು ಅಂಬೆ. ತಂದೆಯು ಸಾಲ್ವನ ಹಾಗೆ ಹೇಳಿದ. ತಂದೆ ಕೂಡ ಅದೇ ಮಾತು ಹೇಳ್ತಾರೆ. ಮತ್ತೆ ಹಸ್ತಿನಾವತಿಗೆ ಬಂದಳು ಅಂಬೆ. ಅತೃಪ್ತೆ, ಅಸಹಾಯಕತೆ, ಅಹಂಕಾರ, ಅಸಮಾಧಾನಗಳನ್ನು ಮನ ತುಂಬಿಕೊಂಡು ಭೀಷ್ಮನನ್ನು ಭೇಟಿಯಾದಳು. ಮತ್ತೆ ಭೀಷ್ಮನ ಹತ್ತಿರಕ್ಕೆ ಹೋಗ್ತಾಳೆ ಅಂಬೆ. ಅವಳು ಮತ್ತೆ ಅದೇ ಹಸ್ತಿನಾವತಿಗೆ ಹೋಗಿ ಕೇಳ್ತಾಳೆ ಭೀಷ್ಮನನ್ನು. ಭೀಷ್ಮನಿಗೊಂದು ನಿಯಮವಿದೆ. ಅಪರಿಚಿತ ಸ್ತ್ರೀಯರ ಜೊತೆ, ನಪುಂಸಕರ ಜೊತೆ ಮಾತನಾಡುವುದಿಲ್ಲ. ಅವನೊಂದು ನಿಯಮ ಇಟ್ಕೊಂಡಿದ್ದ. ಅವನು ಬ್ರಹ್ಮಚಾರಿ ಅಲ್ವಾ, ಅದಕ್ಕೆ ಅವನೊಂದು ನಿಯಮ ಇಟ್ಕೊಂಡಿದ್ದ. ಅಪರಿಚಿತ ಸ್ತ್ರೀಯರ ಜೊತೆ ಮಾತನಾಡ್ತಿರಲಿಲ್ಲ. ಕೂಡಲೇ ಮಂತ್ರಿಗಳನ್ನು ಕರೆಯಿಸಿ ವಿಷಯವನ್ನರಿಯಲು ಹೇಳಿದ. ಅಂಬೆ ಅಭಾಜಾತ್ಯ ಹೆಣ್ಣು ನೇರವಾಗಿ ಭೀಷ್ಮನ ಜೊತೆ ಮಾತನಾಡ ಬಯಸಿದಳು. ನನ್ನ ನೋವನ್ನೆಲ್ಲ ಭೀಷ್ಮನ ಮುಂದೆ ತೋಡಿಕೊಂಡಳು. ಭೀಷ್ಮಾಚಾರ್ಯ, ನೀವು ಸಮಸ್ತ ಶಾಸ್ತ್ರ ಪಂಡಿತರೆಂದು ಜಗದ್ವಿದಿತವಾಗಿದೆ. ಧರ್ಮಾಧರ್ಮ ವಿವೇಕವಂತರಾದ ನೀವು ನನಗೆ ನ್ಯಾಯವನ್ನು ದೊರಕಿಸಿಕೊಡಿರಿ. ಈಗ ನನಗೆ ದಾರಿ ಯಾವುದು? ನಾನೇನು ಮಾಡಬೇಕು? ನಾನು ಬದುಕಬೇಕೋ ಸಾಯಬೇಕೋ? ನಾನು ಮಾಡದ ಅಪರಾಧಕ್ಕೆ ನನಗೇಕೆ ಈ ಶಿಕ್ಷೆ ಅಂತ ಕೇಳ್ತಾಳೆ. ಪುರುಷಾಹಂಕಾರಕ್ಕೆ ನಾನು ಬಲಿಯಾಗಬೇಕೆ? ಪ್ರಾಯದ ವಯಸ್ಸಿನಲ್ಲಿ ಕಂಡ ಕನಸುಗಳೆಲ್ಲವೂ ಬೂದಿಯಾಗಬೇಕೆ? ನೀವು ಹೇಳಿರಿ, ನನ್ನಿಂದ ನಿಶ್ಚಿಂತ ಜೀವನವನ್ನು ಪ್ರಸಾದಿಸಿರಿ ಭೀಷ್ಮಾಚಾರ್ಯ ಅಂತ ಕೇಳ್ಕೊತಾಳೆ ಭೀಷ್ಮನ. ಅಂಬೆ ಕೇಳಿದ ಪ್ರಶ್ನೆಗಳಿಗೆ ದಿಗ್ಮೂಢನಾಗಿದ್ದಾನೆ ಭೀಷ್ಮ. ಏನು ಹೇಳಬೇಕೋ ಏನು ಹೇಳಬಾರದೋ ತಿಳಿಯದಂತಾಗಿದೆ. ಅಲ್ಲಿಯೇ ಕೈಕಟ್ಟಿಕೊಂಡು ನಿಂತಿರುವ ಮಂತ್ರಿಗಳನ್ನು ಕೇಳಿದನು ಭೀಷ್ಮ. ಮಂತ್ರಿಗಳೇ, ಈಗ ನಾವೇನು ಮಾಡಬಹುದು?
ಮಂತ್ರಿ ಹೇಳಿದ, ಮಹಾಸ್ವಾಮಿಗಳೇ, ಈ ತಾಯಿಯನ್ನು ಸ್ವಯಂವರ ಮಂಟಪದಲ್ಲಿ ನಿರ್ಬಂಧಿಸಿದ ಸಮಯದಲ್ಲಿ ನಿಮಗೆ ತನ್ನ ಪ್ರೀತಿಯ ವೃತ್ತಾಂತವನ್ನು ತಿಳಿಸಬಹುದಾಗಿತ್ತು. ಒಂದು ವೇಳೆ ನಿಮ್ಮ ಭಯದಿಂದ ತಿಳಿಸಲಿಕ್ಕೆ ಆಗಲಿಲ್ಲವೇನೋ ಎಂದು ಭಾವಿಸಲಿಕ್ಕಾಗದು. ಭಯಪಡುವ ಮುಗ್ಧ ಹೆಣ್ಣಾದರೆ ತನ್ನ ಪ್ರೀತಿಯ ವಿಷಯವನ್ನೇ ನಮಗೆ ತಿಳಿಸುತ್ತಿರಲಿಲ್ಲ. ಹಸ್ತಿನಾವತಿಯಿಂದ ವಾರಣಾವತಿಗೆ ಹೋಗುತ್ತಿರಲಿಲ್ಲ, ಮರಳಿ ಬರುತ್ತಿರಲಿಲ್ಲ. ಈ ತಾಯಿಯ ಮನಸ್ಸು ಮತ್ತೊಬ್ಬರಲ್ಲಿ ಲಗ್ನವಾಗಿದೆ ಎಂದು ತಿಳಿದ ಕೂಡಲೇ ಸಗೌರವಯುತವಾಗಿ ಅವರು ತವರು ಮನೆಯಾದ ವಾರಣಾವತಿಗೆ ಕಳುಹಿಸಿದ. ಆ ನಂತರ ನಿಮ್ಮ ಬಾಧ್ಯತೆ ಮುಗಿದು ಹೋಯಿತು. ಮರಳಿ ಇಲ್ಲಿಗೆ ಬರಬೇಕಾದ ಅವಶ್ಯಕತೆಯೇ ಇವಳಿಗಿಲ್ಲ ಎಂದರು. ಮಂತ್ರಿಗಳು ಹೇಳ್ತಾರೆ, ಅವಳು ಮತ್ತೆ ಬರಬೇಕಾಗಿರಲಿಲ್ಲ. ಅವಳನ್ನು ಗೌರವಯುತವಾಗಿ ತವರಿಗೆ ಕಳಿಸಿದಿರಿ. ಅವಳು ಮತ್ತೆ ಇಲ್ಲಿಗೆ ನಿಮಗೆ ಬರಬೇಕಾಗಿಲ್ಲ. ಇದರಲ್ಲಿ ಏನು ನಿಮಗೆ ತಪ್ಪೇ ಇಲ್ಲ ಅನ್ನೋ ಥರ ಮಂತ್ರಿಗಳು ಹೇಳ್ತಾರೆ. ನನ್ನ ಬಾಳು ಹೀಗೆ ಬೂದಿ ಆಗಬೇಕೇ ಎಂದಳು. ಕೇಳಿದಳು ಹಂಬೆ, ನನ್ನ ಬಾಳು ಈ ರೀತಿ ನೀವು ಕರ್ಕೊಂಡ್ಬಂದಿದ್ದು ತಾನೇ ಬೂದಿ ಆಗ್ತಾ ಇದೆ. ನನ್ನ ಬಾಳು ಈ ರೀತಿ ಬೂದಿ ಆಗಬೇಕೇ? ಯೋಚಿಸಿದನು ಭೀಷ್ಮ. ಮಂತ್ರಿಗಳೇ, ಸಾಳ್ವರಾಜನನ್ನು ಬಂಧಿಸಿ ಕರೆದುಕೊಂಡು ಬನ್ನಿರಿ. ಅಂಬೆ, ಬೇಡ ಮಂತ್ರಿಗಳೇ ಎಂದಳು. ಮಹಾಮಂತ್ರಿ, ಯಾಕೆ ಬೇಡವೆನ್ನುವೆ ತಾಯಿ? ಮಹಾಸ್ವಾಮಿಗಳು ಹೇಳಿದ ಮಾತನ್ನು ತಿರಸ್ಕರಿಸುವ ಧೈರ್ಯ ಈ ಭೂಮಂಡಲದೊಳಗೆ ಯಾರಿಗೂ ಇಲ್ಲ. ಸಂದೇಹ ಪಡಬೇಡ ತಾಯಿ. ನೀನಿಷ್ಟಪಟ್ಟವನ ಜೊತೆಯಲ್ಲಿಯೇ ನಿನಗೆ ವಿವಾಹವಾಗುತ್ತದೆ. ಯೋಚಿಸು ಎಂದು ವಿವರಿಸಿ ಹೇಳಿದ. ನಾನು ಕ್ಷತ್ರಿಯ ಯುವತಿ, ಸ್ವಾಭಿಮಾನದಿಂದ ಬೆಳೆದಿದ್ದೇನೆ. ನನ್ನನ್ನು ನಿರಾಕರಿಸಿ ಪರಕೀಯಳೆಂದು ಭಾವಿಸುತ್ತಿರುವ ಆ ಸಾಳ್ವ ರಾಜಕುಮಾರನಿಗೆ ಹೆಂಡತಿಯಾಗುವುದಕ್ಕಿಂತಲೂ ಪ್ರಾಣಾರ್ಪಣೆ ಮಾಡುವುದೇ ಉತ್ತಮವಲ್ಲವೇ? ಅಲ್ಲಿಯವರೆಗೂ ಅಂಬೆಯ ಮುಖವನ್ನು ಸರಿಯಾಗಿ ಗಮನಿಸಿದ ಭೀಷ್ಮನ ಕಣ್ಣೆತ್ತಿ ಅವಳನ್ನು ದಿಟ್ಟಿಸಿ ನೋಡಿದ. ಎಲ್ಲೋ ಯಾವ ಜನ್ಮದಲ್ಲಿಯೋ ಇವಳನ್ನು ನೋಡಿದ ಹಾಗೆ ಅನಿಸಿತ್ತು. ಅಸ್ಪಷ್ಟ ನೆನಪೊಂದು ಬಂದು ಹಾರಿ ಹೋಯಿತು. ಭೀಷ್ಮನಿಗೆ ಗತ ಜನ್ಮ ವಾಸನೆ ಹೋಗಿಲ್ಲ. ಪೂರ್ವಜನ್ಮದಲ್ಲಿ ಭೀಷ್ಮನು ಪ್ರಭಾಸನೆಂಬ ವಸುವು. ಈ ಹಂಬೆ ಪೂರ್ವಜನ್ಮದಲ್ಲಿ ಪ್ರಭಾಸ ವಸುವಿನ ಹೆಂಡತಿ ವರಾಂಗಿ. ವಸಿಷ್ಠರ ಶಾಪದಿಂದ ಇಬ್ಬರೂ ಭೂಲೋಕದಲ್ಲಿ ಹುಟ್ಟಿದ್ದಾರೆ. ವರಾಂಗಿಯಿಂದಲೇ ಭೀಷ್ಮನಿಗೆ ಮರಣ ಬರಬೇಕೆಂದು ವಸಿಷ್ಠರ ಶಾಪವಾಗಿದೆ. ಅಲ್ಲಿ ಭೀಷ್ಮನಿಗೆ ಹಂಬೆ ಯಾರು ಅನ್ನೋದು ಈ ಇಂದಿನ ಜನ್ಮದ ಜ್ಞಾಪಕವಾಗುತ್ತೆ. ಹಾಗಾದರೆ ನೀನಿಲ್ಲಿಗೆ ಯಾಕೆ ಬರಬೇಕಾಗಿದೆ ಕೇಳಿದ ಭೀಷ್ಮ. ಈ ನನ್ನ ದುಃಖ ಸ್ಥಿತಿಗೆ ಕಾರಣರು ನೀವು. ದಯವಿಟ್ಟು ಸಿಟ್ಟಾಗದಿರಿ. ಮರ್ಮವನ್ನರಿತ ಪಂಡಿತರು ನೀವು. ವೇದಾದಿ ಶ್ರುತಿ ಸ್ಮೃತಿ ಸಂಹಿತೆಗಳು ತಿಳಿದ ಮಾನ್ಯರು ನೀವು. ಬುದ್ಧಿಯಲ್ಲಿ ಬೃಹಸ್ಪತಿಗಳೆಂದೂ, ನೀತಿಶಾಸ್ತ್ರದಲ್ಲಿ ಶುಕ್ರಾಚಾರ್ಯರೆಂದೂ, ಧರ್ಮದಲ್ಲಿ ಯಮಧರ್ಮರೆಂದೂ, ಶೌರ್ಯದಲ್ಲಿ ದೇವೇಂದ್ರರೆಂದೂ ಲೋಕವೆಲ್ಲ ಹೊಗಳುತ್ತಿದೆ. ನನ್ನ ಧರ್ಮ ಜೀವನಕ್ಕೆ ನೀವೇ ಒಂದು ಸಾರಿ ದಾರಿ ತೋರಬೇಕೆಂದು ಕೈ ಮುಗಿದು ಕೇಳುತ್ತಿದ್ದೇನೆ ಭೀಷ್ಮದೇವ ಎಂದಳು ಹಂಬೆ. ಸರಿ, ನಾನೇನು ಮಾಡಬೇಕೆಂದು ಬಯಸುತ್ತಿರುವೆ ನೀನು? ಭೀಷ್ಮರು ಕೇಳ್ತಾರೆ. ನನ್ನ ನೀವೇ ಸ್ವೀಕಾರ ಮಾಡಬೇಕು. ಸಿಡಿಲು ಬಡಿದಂತಾಯಿತು ಭೀಷ್ಮನಿಗೆ, ಭೂಮಿ ಕುಸಿದಂತಾಯಿತು ಮಂತ್ರಿಗಳಿಗೆ. ಏನಂದಿರುವೆ? ಉಬ್ಬೇರಿಸಿ ಕೇಳಿದರು ಭೀಷ್ಮ. ಸಿಟ್ಟು ಬಂದು, ತುಂಬ ಕೋಪ ಬರುತ್ತೆ. ನಿಮ್ಮ ಧರ್ಮಪತ್ನಿಯಾಗಿ ಸ್ವೀಕರಿಸಬೇಕು ಪುನರುಚ್ಚರಿಸಿದಳು ಅಂಬೆ. ಕುಳಿತಿದ್ದ ಭೀಷ್ಮನ ಎದ್ದು ನಿಂತು, ಮಹಾಮಂತ್ರಿಗಳೇ, ಈ ಹುಚ್ಚು ಹೆಣ್ಣನ್ನು ಹೊರಗೆ ಕಳಿಸಿರಿ ಎಂದು ಗರ್ಜಿಸುತ್ತಾ ಒಳಗೆ ನಡೆದನು. ಬಾಲ ತುಳಿದ ಹಾವಿನಂತಾದಳು ಹಂಬೆ. ಹಾಗಾದರೆ ನನ್ನ ಕೊನೆಯ ನಿರ್ಧಾರವನ್ನು ಕೇಳಿರಿ. ನಾನು ಕ್ಷತ್ರಿಯ ಕುಲದಲ್ಲೇ ಹುಟ್ಟಿದ್ದೇನೆ. ನಿಮಗಿರುವ ಹಠ ನನಗೂ ಇದೆ. ನನಗೆ ಮದುವೆ ಆಗುವುದಾದರೆ ಈ ಜನ್ಮದಲ್ಲಿ ನಿಮ್ಮ ಜೊತೆಯಲ್ಲೇ ಆಗಬೇಕು. ಆಗದೇ ಹೋದಲ್ಲಿ ಮರಣಕ್ಕೆ ಶರಣಾಗುತ್ತೇನೆ. ಹೆಣ್ಣಿನ ಶಕ್ತಿ ಏನೆಂಬುದು ತಿಳಿಯುವಂತೆ ಮಾಡುತ್ತೇನೆ ಎಂದು ಹೇಳಿ ಹೊರಗೆ ನಡೆದಳು ಹಂಬೆ. ಹಂಬೆಗೆ ತುಂಬ ಅವಮಾನ ಆಗುತ್ತೆ. ಒಂದು ಹೆಣ್ಣಿಗೆ ದೊಡ್ಡ ಅವಮಾನ ಇದು. ನಾವು ಈ ಮಹಾಭಾರತದಲ್ಲಿ ಇದು ಒಂದು ಮುಖ್ಯ ಸಂಗತಿ, ಮುಖ್ಯ ನಡೆದ ಘಟನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆದಂತಹ ಅವಮಾನದ ಸಂಗತಿ ಇದು ತುಂಬ ಆಸಕ್ತಿದಾಯಕವಾಗಿದೆ. ಈ ಹಂಬೆಯಿಂದಲೇ ಭೀಷ್ಮರ ಜೀವನದ ಪ್ರತಿಯೊಂದು ಘಟನೆಗಳು ಮರು ಕಳಿಸ್ತವೆ. ಅದನ್ನು ಮುಂದಿನ ಭಾಗದಲ್ಲಿ ನಾನು ಓದಿ ಹೇಳ್ತೀನಿ. ಎಲ್ಲರಿಗೂ ವಂದನೆಗಳು. ಜೈ ಕರ್ನಾಟಕ.